ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಈ ಗಾದೆಯನ್ನು ಕೇಳಿರ್ತೀರ. ಏನಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಹಗಲ್ಗನಸು ಕಾಣಬಾರ್ದು ಅಂತ. ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ದೀರಾ, ಈ ದೇಶದಲ್ಲಿ ಅಂದರೆ ಜಗತ್ತಿನಲ್ಲಿ ಒಂದು ಲೋ ಇನ್ಕಮ್ ಕ್ಲಾಸ್ ಇರುತ್ತೆ, ಇನ್ನೊಂದು ಮಿಡಲ್ ಕ್ಲಾಸ್ ಇರುತ್ತೆ, ಇನ್ನೊಂದು ತುಂಬ ಹೈ ಇನ್ಕಮ್ ಅಂದರೆ ರಿಚ್ ಕ್ಲಾಸ್ ಅಂತ ಹೇಳ್ಬೋದು. ನೀವು ಒಂದು ಪ್ಯಾಟ್ರನ್ನ ಅಬ್ಸರ್ವ್ ಮಾಡಿ, ತುಂಬ ಶ್ರೀಮಂತರು ಇರ್ತಾರಲ್ಲ, ಅವರು ಶ್ರೀಮಂತರಾಗ್ತಾ ಹೋಗ್ತಾ ಇರ್ತಾರೆ. ತುಂಬ ಬಡತನದಿಂದ ಬಂದವರು ಕೂಡ ಕೆಲವು ಕ್ವಾಲಿಟೀಸ್ನ ಬೆಳೆಸ್ಕೊಂಡ್ಬಿಟ್ಟು ಒಂದು ಹಂತದವರೆಗೂ ಕಷ್ಟಪಟ್ಟು ಅವರು ಕೂಡ ಒಂದು ಅಂದರೆ ಯಾವ ರೀತಿಯ ಕೆಲವೊಂದು ಗುಣಗಳನ್ನ ಅಳವಡಿಸ್ಕೊಂಡು ಕೆಲವೊಂದು ಕೇಪಬಿಲಿಟಿನ ಬೆಳೆಸ್ಕೊಂಡು ಅವರು ಕೂಡ ಟ್ರ್ಯಾಪಿಂದ ಹೊರಗೆ ಬರ್ತಾರೆ. ಆದರೆ ಮಿಡಲ್ ಕ್ಲಾಸ್ ಅವ್ರು ಇರ್ತೀವಲ್ಲ, ಇವ್ರು ಮಾತ್ರ ಈ ಮಿಡಲ್ ಕ್ಲಾಸ್ ಅನ್ನೋ ಟ್ರ್ಯಾಪಿಂದ ಹೊರಗೆ ಬರೋದಿಲ್ಲ. ನೀವು ಯೋಚನೆ ಮಾಡಿದ್ರೆ ಯಾಕೆ ಅಂತ? ಅದಕ್ಕೆ ಕಾರಣ ನಮ್ಮ ಒಂದು ಯೋಚನೆ ಮಾಡೋ ರೀತಿನೇ, ನಮ್ಮ ಮಿಡಲ್ ಕ್ಲಾಸವ್ರು ಯೋಚನೆ ಮಾಡೋ ರೀತಿನೇ. ನೀವು ಯೋಚನೆ ಮಾಡಿ, ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇನ್ಕಮ್ ಸೋರ್ಸ್ ಯಾವಾಗಲೂ ಒಂದಿರುತ್ತೆ. ಅಂದರೆ ತಂದೆ ದುಡಿತಾ ಇರ್ತಾನೆ, ಹೆಂಡತಿ ಆದವಳು ಹೌಸ್ ವೈಫ್ ಆಗಿರ್ತಾರೆ, ಇಬ್ಬರು ಮಕ್ಕಳಿರ್ತಾರೆ, ಇಲ್ಲ ಅಥವಾ ಒಬ್ಬ ಮಗ ಇರ್ತಾನೆ. ತಂದೆ ದುಡ್ದಿದ್ದೆಲ್ಲ ಒಂದು ಮನೆ EMIಗೆ ಹೋಗ್ತಾ ಇರುತ್ತೆ, ಮತ್ತು ಮಗನ ಎಜುಕೇಷನಿಗೆ ಅಥವಾ ಮಗಳ ಎಜುಕೇಷನಿಗೆ ಹೋಗ್ತಾ ಇರುತ್ತೆ. ಇನ್ನು ಸುಮಾರು EMI ಮೇಲೇ ತೊಗೊಂಡಿರ್ತಾರೆ. ಅಂದರೆ ಕಾರು ಕೂಡ EMI ಮೇಲೆ, ಬೈಕ್ ಕೂಡ EMI ಮೇಲೆ, ಈ ರೀತಿ ಇರುತ್ತೆ. ಸುಮಾರು ಮಿಡಲ್ ಕ್ಲಾಸ್ ಮನೆಗಳಲ್ಲಿ, ಕೆಲವೊಂದು ಮನೆಗಳಲ್ಲಿ ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಇನ್ನು ಕೆಲವು ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಹೆಂಡತಿ ಹೌಸ್ ವೈಫ್ ಆಗೇ ಇರ್ತಾರೆ. ಸೊ ಕ್ಲಿಯರಾಗಿ ಗೊತ್ತಿರುತ್ತೆ, ಒಬ್ಬರ ಇನ್ಕಮ್ಮಿಂದ ಮನೆ ನಡೆಯೋದಿಲ್ಲ ಅಂತ. ಆದರೂ ಕೂಡ ಹೆಂಡತಿ ಹೌಸ್ ವೈಫ್ ಆಗೇ ಇರ್ತಾರೆ. ಸಾಮಾನ್ಯವಾಗಿ ಮಿಡಲ್ ಕ್ಲಾಸಲ್ಲಿ ನೋಡಿ ಒಂದು ಪ್ಯಾಟ್ರನ್. ಇನ್ನೊಂದು, ಎಲ್ಲ ಖರ್ಚು ಅನ್ನೋದು ಏನಿರುತ್ತೆ ಅದು ಸಂಬಳದಿಂದ ಸೀದಾ EMIಗೆ ಹೋಗ್ತಾ ಇರುತ್ತೆ. ಅಂದರೆ ಇಂಟ್ರೆಸ್ಟು ಎಲ್ಲ ಸೇರಿ EMIಗೆ ಹೋಗ್ತಾ ಇರುತ್ತೆ. ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಈ EMI ಹೇಗಿರುತ್ತೆ? 25-30 ವರ್ಷದ ತನಕ ಒಂದು ಟೈಮ್ ಲೈನಲ್ಲಿ EMIನ ಕಟ್ತಾ ಇರ್ತಾರೆ. ಅಂದರೆ ಒಂದು ಮನೆ ಕಟ್ಟಿದರೆ 30 ವರ್ಷದ ತನಕ ಅದರ EMI ತೀರಿಸ್ಬೇಕು. ಅಂದರೆ ಇವ್ರು ಯಾವ ಕೆಲಸದಲ್ಲಿದ್ದಾರೋ, ಯಾವ ಕಂಪ್ನಿಯಲ್ಲಿದ್ದಾರೋ ಅದೇ ಕಂಪನಿಯಲ್ಲಿ ಇವರು ಮುಂದುವರಿತಾ ಇರಬೇಕು, ಅಥವಾ ಅದೇ ರೇಂಜಿನಲ್ಲಿ ಅವರು ಮುಂದುವರಿತಾ ಇರ್ತಾರೆ. ಕಾಲಕ್ಕೆ ಪ್ರಮೋಷನ್ನು, ಇನ್ಕ್ರಿಮೆಂಟ್ ಸಿಗ್ತಾ ಇರುತ್ತೆ. ಆದರೆ ಅದು ಬಹಳ ದೊಡ್ಡದಲ್ಲ. ಅಂದರೆ ಅವರು ರಿಸ್ಕ್ ತಗೊಳ್ಳೋ ಅಂಥ ಒಂದು ಪೊಸಿಷನಲ್ಲಿ ಇರಲ್ಲ. ಅಂದರೆ ಕೆಲಸ ಬಿಟ್ಟು ಹೊಸ ಬಿಸ್ನೆಸ್ ಶುರು ಮಾಡಿಬಿಡೋಣಪ್ಪ, ಪಾರ್ಟ್ನರ್ಶಿಪ್ ಶುರು ಮಾಡೋಣ, ಆ ಥರ ಪೊಸಿಷನಲ್ಲಿ ಇರಲ್ಲ. ಯಾಕೆಂದರೆ ಎಲ್ಲ ಒಂದು ಪ್ರಾಪರ್ಟಿ ಅಂತ ಅವ್ರು ಅಂದ್ಕೊಂಡಿರ್ತಾರಲ್ಲ, ಅದೆಲ್ಲ EMI ಮೇಲೆ ನಿಂತಿರುತ್ತೆ. ಇನ್ನೊಂದು ಸ್ಪೆಷಲ್ಲಾಗಿ ಒಂದು ಮಿಡಲ್ ಕ್ಲಾಸವ್ರಿಗೆ ಏನಿರುತ್ತೆ ಅಂದರೆ, ತಕ್ಷಣ ಕಾರ್ ತೊಗೊಂಬಿಡ್ಬೇಕು. ಕೆಲಸ ಸಿಕ್ಕು 1-2 ವರ್ಷದಲ್ಲೇ EMI ಮೇಲೆ ಕಾರ್ ತೊಗೋಬೇಕು. ಸಂಬಳ ಎಷ್ಟೇ ಇರಲಿ, ಆದರೆ ತನ್ನ ಸಂಬಳಕ್ಕೆ ಕೆಪಾಸಿಟಿಗೆ ಮೀರಿದಂಥ ಒಂದು ಕಾರ್ನ EMI ಮೇಲೆ ತೊಗೊಂಡು, ಆಮೇಲೆ ಇನ್ನೊಂದು ಅಂದರೆ ಐಫೋನು. ನಿಮಗೆ ಗೊತ್ತಿದೆ, ತುಂಬ ಕಾಸ್ಟ್ಲಿ ಎಲೆಕ್ಟ್ರಾನಿಕ್ಸು, ಮೊಬೈಲ್ ತೊಗೊಳ್ಳೋದು ಒಂದು ರೀತಿ ಲಯಬಿಲಿಟಿ ಅಂತ ಹೇಳ್ಬೋದು. ಅಂದರೆ ಒಂದು 4-5 ವರ್ಷದಲ್ಲಿ ಅದರ ಬೆಲೆ ತುಂಬ ಕಡಿಮೆ ಆಗೋಗಿರುತ್ತೆ. ಆದರೆ ನೀವು ಲಕ್ಷಗಟ್ಟಲೆ ಕೊಟ್ಬಿಟ್ಟು ಅದನ್ನು ಕೊಂಡ್ಕೊಂಡಿರ್ತೀರ. ಅದೊಂದು ರೀತಿ ಖರ್ಚು, ಲಯಬಿಲಿಟಿ ಅಂತಲೇ ಇರ್ಬೋದು. ಆದರೆ ಮಿಡಲ್ ಕ್ಲಾಸ್ ಜನಗಳು ಏನು ಮಾಡ್ತಾರೆ, ಇದೇ ಟ್ರ್ಯಾಪಿಗೆ ಸಿಕ್ಕಾಕ್ಕೊಳ್ತಾರೆ. ಅಂದರೆ ನನ್ನ ಹತ್ರ ಐಫೋನೇ ಇರಬೇಕು, ಐಫೋನ್ ಅಂದರೆ ಲೇಟೆಸ್ಟ್ ಮಾಡೆಲೇ ಇರಬೇಕು, ಅದು ಎಷ್ಟು ಲಕ್ಷ ಬೇಕಾದ್ರೂ ಖರ್ಚಾಗಲಿ, ಅದು ಎಷ್ಟು EMI ಬೇಕಾದ್ರೂ ಕಟ್ಟೋಣ, ಆ ರೀತಿ. ನೀವು ರಿಚ್ ಕ್ಲಾಸ್ ಅಥವಾ ಹೈಯರ್ ಇನ್ಕಮ್ ಇರುವಂಥವ್ರನ್ನ ಅಬ್ಸರ್ವ್ ಮಾಡಿ, ಅವರಿಗೆ ಆ್ಯಕ್ಟಿವ್ ಇನ್ಕಮ್ ಅಂದರೆ ಸಂಬಳ ಅಥವಾ ಬಿಸ್ನೆಸ್ ಇನ್ಕಮ್ ಜೊತೆ ಒಂದು ಪ್ಯಾಸಿವ್ ಇನ್ಕಮ್ ಇರುತ್ತೆ. ಅಂದರೆ ಅವರು ಸ್ವಲ್ಪ ದೊಡ್ಡ ಅಮೌಂಟ್ನ ಒಂದು ಕಡೆ ಇನ್ವೆಸ್ಟ್ ಮಾಡಿರ್ತಾರೆ. ಒಂದು FDನೋ ಅಥವಾ ಒಂದು ಮನೆ, ಒಂದು ಬಾಡಿಗೆ ಕೊಡುವಂಥ ಒಂದು ಮನೆನೋ, ಲೀಸಿಗೆ ಹಾಕುವಂಥ ಒಂದು ಮನೆನೋ ಇರುತ್ತೆ. ಅದರಿಂದ ಅವ್ರಿಗೊಂದು ಸಣ್ಣ ಇನ್ಕಮ್ ಬರ್ತಾ ಇರುತ್ತೆ. ಅದನ್ನು ಅವರು ಖರ್ಚಿಗೆ ಉಪಯೋಗಿಸ್ಕೊಳ್ತಾ ಇರ್ತಾರೆ. ಇನ್ನು ಏನು ರೆಗ್ಯುಲರ್ ಇನ್ಕಮ್ ಇರುತ್ತಲ್ಲ, ಆ್ಯಕ್ಟಿವ್ ಇನ್ಕಮ್, ಅದನ್ನು ಮತ್ತೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಈ ಟ್ರಿಕ್ಕಿಂದ ಏನು ಮಾಡ್ತಾರೆ, ಸ್ವಲ್ಪ ರಿಚ್ ಕ್ಲಾಸಸ್ ಎಲ್ಲಿರುವಂಥ ಜನಗಳು ಇನ್ನೂ ರಿಚ್ ಆಗ್ತಾ ಹೋಗ್ತಾರೆ. ಆದರೆ ನಾವು ಮಿಡಲ್ ಕ್ಲಾಸ್ ಜನ ಏನು ಮಾಡ್ತೀವಿ, ನಂದು ಸಂಬಳ ಏನಿದೆ ಅದನ್ನು ಖರ್ಚು ಮಾಡ್ತಾ ಹೋಗ್ತೀವಿ. ಅದರ ದೊಡ್ಡ EMI ಅದನ್ನು ನಾವು ಕಟ್ಕೊಳ್ತಾ ಹೋಗ್ತೀವಿ. ವರ್ಷಗಟ್ಟಲೆ EMI ಕಟ್ಟೋದ್ರಲ್ಲೇ ನಮ್ಮ ಇಡೀ ಜೀವನ ಮುಗಿದು ಹೋಗೋವಂಥ ಪರಿಸ್ಥಿತಿ ತಲುಪ್ಕೊಳ್ತೀವಿ.
ಇನ್ನೊಂದು ದೊಡ್ಡ ಟ್ರ್ಯಾಪ್ ಅಂತ ಅಂದ್ಕೊಂಡ್ರೆ ನಾವೇನು ನಮಗೆ ಏನು ಅವಶ್ಯಕತೆ ಇದೆ ಅನ್ನೋದಕ್ಕಿಂತ ಒಂದು ಸ್ವಲ್ಪ ನಮ್ಮ ಸಂಬಂಧಿಕರಿಗೆ ತೋರಿಸೋದಕ್ಕೋಸ್ಕರ, ನಮ್ಮ ಪಕ್ಕದ ಮನೆಯವರಿಗೆ ತೋರಿಸೋದಕ್ಕೋಸ್ಕರ ನಮಗೆ ಬೇಡದೇ ಇರೋ ಕೆಲವೊಂದು ಲಕ್ಸುರಿ ಐಟಮ್ಸ್ನ ಕೂಡ ತೊಗೊಳ್ತೀವಿ. ಬರೀ ಬ್ಯಾಗು ಶೂಸು ಮಾತ್ರ ಅಲ್ಲ, ಹೆಣ್ಮಕ್ಳಿಗೆ ಇದರ ಅಭ್ಯಾಸ ಇರುತ್ತೆ. ಮತ್ತು ಗಂಡು ಮಕ್ಕಳಿಗೆ ಸಹಿತ ಏನು ಅವಶ್ಯಕತೆ ಇಲ್ಲದೆ ಇದ್ದರೂ ಸಿಗರೇಟು, ಪಾರ್ಟಿ ಮಾಡೋದು ಫ್ರೆಂಡ್ಸ್ ಜೊತೆಗೆ. ಅಂದರೆ ನೀನು ಇನ್ಕಮ್ ಎಷ್ಟಿದೆ ಅಂತ ಗೊತ್ತಿದೆ ನಿನಗೆ, ನೀನು EMI ಕಟ್ಟಬೇಕು, ನಿನ್ನ ಹೆಸರು ನೀನು ಪ್ರಾಪರ್ಟಿ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ ಮಾಡಿಲ್ಲ, ಆದರೆ ಫ್ರೆಂಡ್ಸ್ ಮುಂದೆ ಶೋ ಆಫ್ ಮಾಡಬೇಕು, ಪಾರ್ಟಿ ಮಾಡಬೇಕು ಅಂದ್ಕೊಂಡು. ಹಾಗಾಗಿ ನಮ್ಮ ಮಿಡಲ್ ಕ್ಲಾಸವರು ಯಾವಾಗಲೂ ಮಿಡಲ್ ಕ್ಲಾಸಲ್ಲೇ ಉಳ್ಕೊಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡಬೇಕು ಅಂದರೆ, ನೀವು ಅಬ್ಸರ್ವ್ ಮಾಡಿ, ತುಂಬ ಜನ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಹೆಂಡತಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಅಲೋ ಮಾಡೋದಿಲ್ಲ. ಅಂದರೆ ಒಂದೇ ಇನ್ಕಮ್ ಸೋರ್ಸಲ್ಲಿ ಇಡೀ ಮನೆ ನಡೀತಾ ಇರಬೇಕು, ಆ ರೀತಿ ಬೇರೆ ಇನ್ಕಮ್ ಸೋರ್ಸ್ ಇರೋದಿಲ್ಲ. ಸೊ ಈ ರೀತಿ ಮೈಂಡ್ಸೆಟ್ಟಿಂದ ನಾವು ಹೊರಗೆ ಬರಬೇಕು. ಫಸ್ಟು ನಮಗೆ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ಸು ನಮ್ಮ ಇಡೀ ಮನೆ ಒಂದು ಯೂನಿಟ್ ಅಂತ ತೊಗೊಂಡು ಇರಬೇಕು. ಆಮೇಲೆ ಕೆಲಸಕ್ಕೆ ಸೇರಿ ಒಂದು 5 ರಿಂದ 6 ವರ್ಷ ಖರ್ಚನ್ನು ಮಾಡದೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಹೋಗಬೇಕು. ಈಗ ತುಂಬ ಇನ್ವೆಸ್ಟ್ಮೆಂಟ್ ಆ್ಯಪ್ಗಳು ಬಂದಿದೆ. ಈಗ ತುಂಬ ಜನ ಬ್ಯಾಂಕಲ್ಲೇ ಸುಮಾರು ಸಜೆಷನ್ಸ್ ಕೊಡ್ತಾರೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ. ಮೊದಲು ನಮಗೆ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಿಡಲ್ ಕ್ಲಾಸವರು ಕಲಿಬೇಕು. ತುಂಬ ಜನಕ್ಕೆ ನೋಡಿ SIP ಮತ್ತು ಈ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಗೊತ್ತೇ ಇರೋದಿಲ್ಲ. ಅಂದರೆ ಈ ರೀತಿಯೂ ಇನ್ವೆಸ್ಟ್ ಮಾಡ್ಬೋದು ಅನ್ನೋದನ್ನು ಗೊತ್ತಿರೋದಿಲ್ಲ. ಯಾಕೆಂದರೆ ನಮ್ಮ ಸ್ಕೂಲ್ಗಳಲ್ಲಾಗಲಿ ಮತ್ತು ಮನೆಗಳಲ್ಲಾಗಲಿ ಫೈನಾನ್ಷಿಯಲ್ ಎಜುಕೇಷನ್ ಅನ್ನೋದು ಇರೋದಿಲ್ಲ. ಅಂದರೆ ನಿನ್ನ ಕೈಯಲ್ಲಿ ದುಡ್ಡು ಬಂದರೆ ಆ ದುಡ್ಡು ಮತ್ತಷ್ಟು ದುಡಿಯೋ ಹಾಗೆ ಹೇಗೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರೋದೇ ಇಲ್ಲ. ಹಾಗಾಗಿ ಈ ಜನರೇಷನಿಂದ ಆದರೂ, ಅಂದರೆ ನಮ್ಮ ಜನರೇಷನಿಂದ ಆದರೂ ನಾವು ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡು ಈ ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗಡೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನು ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.